ಬಿಲ್ ಅನ್ನ ಪಾಸ್ ಮಾಡೋದಕ್ಕೆ ಒಂದು ಸಮಿತಿಯನ್ನ ಮಾಡಿ ಅದರಲ್ಲಿ ಚರ್ಚೆಯನ್ನ ಪ್ರಾರಂಭ ಮಾಡಿ ಈಗಾಗಲೇ ಎಲ್ಲ ಕಡೆ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡ್ತಾ ಇದ್ದಾರೆ. ನಾಡಪ್ರಭು ಕೆಂಪೇಗೌಡರು ಕಟ್ಟಿದಂತ ಬೆಂಗಳೂರು ಇದಕ್ಕೆ ಇತಿಹಾಸ ಇದೆ. 1881ರಲ್ಲಿ ಮೊದಲನೇ ಬಾರಿಗೆ ಕಂಟೋನ್ಮೆಂಟ್ ಮುನ್ಸಿಪಾಲಿಟಿ, ಅದ್ರ ಜೊತೆಗೆ HL ಸ್ಯಾನಿಟರಿ ಬೋರ್ಡ್ ಇದನ್ನ ಒಳಗೊಂಡಂತೆ 1949ರಲ್ಲಿ ಬಿಸಿಸಿ ಅಸ್ತಿತ್ವಕ್ಕೆ ಬಂತು. ಅದಾದ್ಮೇಲೆ ಯಾಕಂದ್ರೆ ಗುಣಕ್ಕೆ ಮಸ್ತರ ಇರಬಾರ್ದಂತೆ 1996ರಲ್ಲಿ 87 ಡಿವಿಷನ್ ಇದ್ದಂತ ಬಿಸಿಸಿನ ಅಪ್ಗ್ರೇಡ್ ಮಾಡಿ ಬೆಂಗಳೂರು ಮಹಾನಗರ ಪಾಲಿಕೆನ ಸನ್ಮಾನ್ಯ ದೇವೇಗೌಡರವರು 1996ರಲ್ಲಿ 100 ವಾರ್ಡ್ ಅನ್ನ ಮಾಡಿದ್ರು. ಚೆನ್ನಾಗೇ ಇತ್ತು. ಅದಾದ್ಮೇಲೆ 2007ರಲ್ಲಿ ನಮ್ಮ ಸಮ್ಮಿಶ್ರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ಆಗಿನ ಮುಖ್ಯಮಂತ್ರಿಗಳಾದ ಕುಮಾರಸ್ವಾಮಿ ಅವರು ಬೆಂಗಳೂರು ಸುತ್ತಲೂ ಚೆನ್ನಾಗಿ ಬೆಳಿಬೇಕು, ಯೂನಿಫಾರ್ಮ್ ಗ್ರೋತ್ ಇರಬೇಕಂತ 2007ರಲ್ಲಿ 7 ಸಿಎಂಸಿ 1 ಟಿಎಂಸಿ 110 ಹಳ್ಳಿಯನ್ನ ಸೇರಿಸಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯನ್ನ ಮಾಡಿ 198 ವಾರ್ಡ್ಗಳನ್ನ ಮಾಡಿದ್ರು. 2 ಚುನಾವಣೆಯನ್ನ ನಡೀತು ಅದರಲ್ಲಿ 2010ರಲ್ಲಿ 2015ರಲ್ಲಿ. ಯಾವಾಗ್ಲೂ ಬಿಬಿಎಂಪಿಯಲ್ಲಿ ಅದೇನೋ ಅದಕ್ಕೆ ಶಾಪನೇ ಏನೋ, ಪ್ರತಿ ಬಾರಿ ಚುನಾವಣೆ ಆಗಿದ ತಕ್ಷಣ ಆಡಳಿತಾಧಿಕಾರಿ ಬಂದ್ರೆ ಅದಕ್ಕೆ ನೆಕ್ಸ್ಟ್ ಚುನಾವಣೆ ನಡೀಬೇಕಂದ್ರೆ ನಾವು ಕಾನೂನಾತ್ಮಕಕ್ಕೆ ಹೋರಾಟ ಮಾಡಬೇಕು, ಎಲ್ಲಾ ಕಡೆ ಓಡಾಡಬೇಕು. ಕಾಂಗ್ರೆಸ್ ಅವರು ಯಾವಾಗ್ಲೂ ಸಂವಿಧಾನ ಬರೆದಂತ ಬಾಬಾ ಸಾಹೇಬ್ ಅಂಬೇಡ್ಕರ್ದು ಸಂವಿಧಾನ ಬೇರೆ ಇಟ್ಕೊಂಡು ಎಲ್ಲಾ ಕಡೆ ಓಡಾಡ್ತಾನೆ ಇರ್ತಾರೆ. ಯಾವಾಗಲೂ ಹೇಳ್ತಾ ಇರ್ತಾರೆ 74th ಅಮೆಂಡ್ಮೆಂಟ್ ನ ತಂದವರು ನಾವು, ಲೋಕಲ್ ಬಾಡೀಸ್ಗೆ ನಾವು ಜಾಸ್ತಿ ಒತ್ತನ್ನ ಕೊಡಬೇಕು, ಜಾಸ್ತಿ ಕೆಲವು ಲೋಕಲ್ ಬಾಡೀಸ್ಗೆ ಪವರ್ ಅನ್ನ ಕೊಡ್ಬೇಕಂತ ಯಾವಾಗಲೂ ಹೇಳ್ತಾರೆ. ನಾವು ಮಾಡಿದ್ದಂತ ನಮಗೂ ಸಂತೋಷ, ಅವರೇ ಮಾಡಿರೋದಂತ ನಾವು ಒಪ್ಕೊಂತೀವಿ, ನಾವು ಮಾಡಿದೀವಿ ಅಂತ ನಾವು ಯಾವತ್ತೂ ಹೇಳಿಲ್ಲ. ಆದ್ರೆ ಇವತ್ತು ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ತಾವು ಗಮನಿಸಬೇಕಾಗಿರೋ ವಿಷಯ ಏನಪ್ಪಾ ಅಂದ್ರೆ, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡಿರೋಂತ ಸಮಿತಿಯಲ್ಲಿ ಮುಖ್ಯಮಂತ್ರಿಗಳು ಚೇರ್ಪರ್ಸನ್, ಮಿನಿಸ್ಟರ್ ಇನ್ಚಾರ್ಜ್, ಯಾರು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ ಇರ್ತಾರೆ ಬೆಂಗಳೂರಿಗೆ ಅವರು ಒಬ್ರು ವೈಸ್ ಚೇರ್ಮನ್, ಕಮಿಷನರ್ನ ಎಕ್ಸ್ ಸೆಕ್ರೆಟರಿ ಮೆಂಬರ್ ಮಾಡ್ತಾರೆ, ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್, ಅರ್ಬನ್ ಡೆವಲಪ್ಮೆಂಟ್, ಟ್ರಾನ್ಸ್ಪೋರ್ಟ್, ಎನರ್ಜಿ, ಈ ರೀತಿ ಎಲ್ಲಾರು ಮೆಂಬರ್ಸ್ ಮಾಡಿದ್ದಾರೆ. 2 ಬೆಂಗಳೂರಿಂದ ತಗೊಂಡಿದ್ದಾರೆ, ಒಂದು ಮೇಯರ್ನ ಒಂದು ಮೆಂಬರ್ ಮಾಡಿದ್ದಾರೆ. ಎಲ್ಲಾರನ್ನೂ ಮಾಡಿ ನಮ್ಮ ಬೆಂಗಳೂರು ಸಂಬಂಧಪಟ್ಟಂತ ಎಲ್ಲ ಸ್ಟೇಕ್ ಹೋಲ್ಡರ್ಸ್ ಇದರಲ್ಲಿ ಮೆಂಬರ್ ಮಾಡಿದ್ದಾರೆ. ಇದ್ರ ಜೊತೆಗೆ ನಮ್ಮ MLAಗಳನ್ನ MP ಗಳನ್ನ ಮೆಂಬರ್ ಮಾಡಿದ್ದಾರೆ. ಇವರು ಮಾತಾಡೋಂತ ಸಂವಿಧಾನದ ಬಗ್ಗೆ ಯಾವಾಗಲೂ ಮಾತಾಡ್ತಾ ಇರೋರು, ಈ ಗ್ರೇಟರ್ ಬೆಂಗಳೂರು ಅಥಾರಿಟಿಯಲ್ಲಿ ಯಾವುದೇ ಚುನಾಯಿತ ಪ್ರತಿನಿಧಿಗಳು MLA ಆಗಲಿ MPಗಳಾಗ್ಲಿ ನಮ್ಮ ಕಾರ್ಪೊರೇಟರ್ಗಳಾಗ್ಲಿ ಒಬ್ಬರಿಗೂ ಇದರಲ್ಲಿ ವೋಟಿಂಗ್ ರೈಟ್ಸ್ ಇಲ್ಲ. ಇದು ನಮ್ಮ ಸಂವಿಧಾನದ ವಿರುದ್ಧ, 74th ಅಮೆಂಡ್ಮೆಂಟ್ ವಿರುದ್ಧ. ಒಂದು ಬೆಳೆ ಬೆಳಿಬೇಕಂದ್ರೆ ರೈತ ಇರಲೇಬೇಕು. ಈ ಒಂದು ದೊಡ್ಡ ಬೆಂಗಳೂರು ಗ್ರೇಟರ್ ಬೆಂಗಳೂರು ಅಥಾರಿಟಿ ಮಾಡುವಂತ ಸಂದರ್ಭದಲ್ಲಿ ಆ ಒಂದು ಸಮಿತಿಗೆ ಒಬ್ಬ ಯಾರು ಮಹಾನಗರ ಪಾಲಿಕೆಯ ಸದಸ್ಯ, ಮಾಜಿ ಸದಸ್ಯನಾಗ್ಲಿ, ಮಾಜಿ ಮೇಯರ್ ಆಗ್ಲಿ, ಮಾಜಿ ಡೆಪ್ಯೂಟಿ ಮೇಯರ್ ಆಗ್ಲಿ, ಯಾರು ಎಕ್ಸ್ಪರ್ಟೈಸ್ ಇದೆ ಅವರೊಬ್ಬರನ್ನು ತಗೊಂಡಿಲ್ಲ. ಇದರಲ್ಲಿ ಎಲ್ಲ ಊರಿಂದ ಹೊರಗಡೆ ಅಧಿಕಾರಿಗಳು ಅವ್ರೇನ್ ಹೇಳ್ತಾರೆ ಅದನ್ನ ಕೇಳ್ಕೊಂಡೆ ಇವತ್ತು ಇದೊಂದು ಮಾಡಿದ್ದಾರೆ. ನಾವು ಕಾಂಗ್ರೆಸ್ ಅವ್ರನ್ನ ಕೇಳಕ್ ಬಯಸೋದು ಏನಪ್ಪಾ ಅಂದ್ರೆ, ಸನ್ಮಾನ್ಯ ಸಿದ್ದರಾಮಯ್ಯ ಅವರು 2018ರಲ್ಲಿ ಮುಖ್ಯಮಂತ್ರಿ ಆಗಿದ್ದಾಗ ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಷನ್ ಅಂತ ಮಾಡಿದ್ರು. 2018ರಲ್ಲಿ ಅಸ್ತಿತ್ವಕ್ಕೆ ಬಂತು. ಇವತ್ತೇನು ಇದ್ರ ಹೇಳಿದ್ರೆ ಗ್ರೇಟರ್ ಬ್ಯಾಂಗ್ಳೂರ್ ಅಥಾರಿಟಿಯಲ್ಲಿ ಯಾರು ಇದ್ರಲ್ಲಿ ಇದ್ದಾರೆ ಆ ಎಲ್ಲಾ ಸ್ಟೇಕ್ ಹೋಲ್ಡರ್ಸ್ ಅದರಲ್ಲೂ ಮೆಂಬರ್ಸ್ ಆಗಿದ್ರು. ಅದಕ್ಕೆ ಚೇರ್ಪರ್ಸನ್ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರೇ ಆಗಿದ್ರು. ಯಾರು ಮುಖ್ಯಮಂತ್ರಿ ಆಗಿರ್ತಾರೋ ಅವ್ರು ಅದಕ್ಕೆ ಚೇರ್ಪರ್ಸನ್. ಇವತ್ತವರೆಗೂ ಒಂದು ಮೀಟಿಂಗ್ ಮಾಡಲಿಲ್ಲ. ಅವರು ಅವತ್ತಿಂದ ಆದಾಗ್ಲಿಂದ ಅಸ್ತಿತ್ವಕ್ಕೆ ಬಂದಾಗ್ಲಿಂದ ಇವತ್ತವರೆಗೂ ಒಂದು ಮೀಟಿಂಗ್ ಮಾಡಿಲ್ಲ. ಈಗ ಇದಕ್ಕಿದ್ದಂಗೆ ಅದೇ ಇದನ್ನ ತಿರ್ಗಾ ಇನ್ನೊಂದ್ಸಲಿ ಮೆಲ್ಕಾಕಿ ಅದಕ್ಕೊಂಚೂರು ಹೆಸರುಗಳನ್ನ ಚೇಂಜ್ ಮಾಡಿ, ಒಂದಷ್ಟು ಫ್ರೇಸ್ಗಳನ್ನ ಚೇಂಜ್ ಮಾಡಿ ಇವತ್ತು ಇದನ್ನ ಗ್ರೇಟರ್ ಬೆಂಗಳೂರು ಅಥಾರಿಟಿ ಬಿಲ್ ಅಂತ ತರ್ತಾ ಇದ್ದಾರೆ. ಹಿಂದೆ ಮಾಡಿದಂತ ಅವರೇ ಮಾಡಿದಂತ ಒಂದು ಬ್ಯಾಂಗ್ಳೂರ್ ಮೆಟ್ರೋಪಾಲಿಟನ್ ಪ್ಲಾನಿಂಗ್ ಕಮಿಷನ್ಗೆ ಒಂದೇ ಒಂದು ಮೀಟಿಂಗ್ ಮಾಡಲಿಲ್ಲ. ಮುಖ್ಯಮಂತ್ರಿಗಳಿಗೆ ಪುರ್ಸೊತ್ತಿಲ್ಲ, ಅವ್ರು ಮಾಡಕ್ಕಾಗಲ್ಲ. ಇದು ಅದೇ ಆಗೋದು. ಅದಾದ್ಮೇಲೆ 2020ರಲ್ಲಿ ಬೆಂಗಳೂರು ಮಹಾನಗರ ಪಾಲಿಕೆ ಬಿಬಿಎಂಪಿ ಆಕ್ಟ್ ಅಂತ ಮಾಡಿದ್ರು. ಅದಕ್ಕೂ ಇದೇ ರೀತಿ ಪಬ್ಲಿಕ್ ಕನ್ಸಲ್ಟೇಷನ್ ಮಾಡಿದ್ರು, ಅದಕ್ಕೆ ಮೀಟಿಂಗ್ಗಳು ಮಾಡಿದ್ರು, ಡಿಲಿಮಿಟೇಷನ್ ಮಾಡಿದ್ರು, 243 ವಾರ್ಡ್ಗಳನ್ನ ಮಾಡಿದ್ರು. ಬಿಬಿಎಂಪಿ ಆಕ್ಟ್ ನ ಅಸೆಂಬ್ಲಿಯಲ್ಲಿ, ಇದರಲ್ಲಿ ವಿಧಾನ ಪರಿಷತ್ ಅಲ್ಲಿ ಎಲ್ಲದರಲ್ಲೂ ಪಾಸ್ ಮಾಡಿ ಆ ಬಿಲ್ ತಗೊಂಬಂದ್ರು. ಅದ್ರಲ್ಲಿ ಚೀಫ್ ಕಮಿಷನರ್
ಮತ್ತೆ ಏನೇನ್ ಬೇಕೋ ಎಲ್ಲ ಆಡಳಿತಕ್ಕೆ ಏನೇನ್ ಮಾಡ್ಬೇಕೋ ಅದನ್ನೆಲ್ಲ ಸರ್ಜರಿ ಮಾಡಿ ಮಾಡಿದ್ರು. ಅದು ಅಷ್ಟೇ, ಅವತ್ ಮಾಡಿದಾಗ್ಲೂ ಒಂದೇ ಬೆಂಗಳೂರು ಪರಿಕಲ್ಪನೆ ಇಟ್ಕೊಂಡೆ ಮಾಡಿದ್ದು. ನಾವು ಇವತ್ತು ಆ ಬಿಲ್ ನ ತಗೊಂಡ್ಬಂದ್ಮೇಲೆ ಒಂದೇ ಒಂದು ಚುನಾವಣೆ ಬಿಬಿಎಂಪಿದು ಮಾಡಲಿಲ್ಲ. ಬಿಬಿಎಂಪಿ ಆಕ್ಟ್ ಅಂತ ಏನ್ ತಗೊಂಬಂದ್ರು ಅದ್ರಲ್ಲಿ ಒಂದು ಚುನಾವಣೆನೂ ನಡೀಲಿಲ್ಲ. ಅಷ್ಟು ಕೋಟಿ ದುಡ್ಡು ಖರ್ಚು ಮಾಡಿದ್ವಿ, ಲಕ್ಷಾಂತರ ರೂಪಾಯಿ ಕೋಟ್ಯಾಂತರ ರೂಪಾಯಿ ದುಡ್ಡು ಖರ್ಚು ಮಾಡಿದ್ಮೇಲೆ ಆ ಡಿಲಿಮಿಟೇಷನ್ ಮಾಡಿದ್ಮೇಲೆ ಎಲ್ಲ ಬೆಂಗಳೂರಲ್ಲಿರೋ ಎಲ್ಲಾ ಬೋರ್ಡ್ಗಳನ್ನು ಆ ಡಿಲಿಮಿಟೇಷನ್ 243 ಮಾಡಿಗೆ ಮಾಡಿದಂಗೆ ಹೆಸರುಗಳು ಏನೇನು ಬಂತು, ಏನೇನು ನಂಬರ್ ಬಂತೋ ಎಲ್ಲಾ ಬೋರ್ಡ್ಗಳನ್ನು ಚೇಂಜ್ ಮಾಡಿದ್ರು. ಈಗ ತಿರ್ಗಾ ಇವ್ರು ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಇನ್ನೊಂದು ಡಿಲಿಮಿಟೇಷನ್ ಮಾಡಿದ್ರು, 225 ವಾರ್ಡ್ ಮಾಡಿದ್ರು. ತಿರ್ಗಾ ಎಲ್ಲಾ ಬೋರ್ಡ್ಗಳಲ್ಲೂ ಹೊಸ ನಂಬರ್ಗಳನ್ನ ಬರ್ಸವ್ರೆ. ಜನಕ್ಕೆ ಇವ್ರು ಏನ್ ಮಾಡ್ತಾರೆ, ತುಲಕ್ ಇದು ರಾಜ್ಯ ನಡೆಸ್ತಾರ, ತುಲಕ್ ದರ್ಬಾರ್ ನಡೀತಾ ಇತ್ತಾ? ಪ್ರತಿ ಬಾರಿನೂ ಯಾರ್ಯಾರು ಬರ್ತಾರೋ ಅವ್ರು ಇಷ್ಟ ಬಂದಂಗೆ ಬರೋದು, ಒಂದು ಬೋರ್ಡ್ಗಳನ್ನ ಚೇಂಜ್ ಮಾಡೋದು, ನಂಬರ್ಗಳನ್ನ ಚೇಂಜ್ ಮಾಡೋದು. ಆಡಳಿತ ಮಾತ್ರ ಯಾವ್ದ್ರಲ್ಲೂ ಸುಧಾರಣೆ ಆಗಿಲ್ಲ.